ಹಿಂದೆ ಪತ್ರಿಕೆ ಸಂದರ್ಶನಗಳು ಸುಮಾರಾಗಿದೆ, ಒಂದು 2-3 ಸಂದರ್ಶನ ಆಗಿದೆ, ಪ್ರಜಾವಾಣಿಯಲ್ಲಿ ಆಗಿದೆ, ಸುಮಾರು 2-3 ಪ್ರದರ್ಶನಗಳಾಗಿದ್ದಾವೆ. 500 ರಾಸುಗಳ ಪ್ರಶಸ್ತಿಗಳಲ್ಲಿ ವನ್ಯಜೀವಿ ಸಂರಕ್ಷಣೆಯಿಂದ ಪ್ರಶಸ್ತಿ ಆಗಿದೆ. ನಂತರವಾಗಿ ನಮ್ಮ JKVK ಬೆಂಗಳೂರಿನವರು ಪ್ರಗತಿಪರ ಯುವ ರೈತ ಅಂತ ಪ್ರಶಸ್ತಿ ಆಗಿದೆ. ಎಷ್ಟನೇ ಇಸ್ವಿಯಲ್ಲಿ? ಅದು 2011ರಲ್ಲಿ ಆಗಿತ್ತು. 2011 ಪ್ರಶಸ್ತಿ ಆಗಿತ್ತು. ನಂತರವಾಗಿ ಬಾಳೆಹೊನ್ನೂರು ಸಂಸ್ಥಾನ ಮಠದಿಂದ ಪುರಸ್ಕೃತ ಸಂಸ್ಥಾನವಾಗಿದೆ. ಧರ್ಮಸ್ಥಳ ಸಂಘದಿಂದ ಐನೋದ್ಯಮಿ ಅಂತ ಸನ್ಮಾನ ಕಾರ್ಯಕ್ರಮಗಳು ಆಗಿದೆ. ನಮಸ್ಕಾರ ರೈತ ಬಾಂಧವರೇ, ನಾವಿವತ್ತು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತರೀಕೆರೆ ಹೋಬಳಿ ಹಳೆಯೂರು ಗ್ರಾಮದಲ್ಲಿ ಪ್ರಭು ಕುಮಾರ್ ಅನ್ನವರ ಅಡಿಕೆ ತೋಟದಲ್ಲಿದ್ದೀವಿ. ಪ್ರಭು ಕುಮಾರ್ ಅವರು ಕಳೆದ 3 ವರ್ಷಗಳಿಂದ ಕೇರನ್ ಮಾರ್ಗದರ್ಶನದಲ್ಲಿ ಅಡಿಕೆ, ಬಾಳೆ, ಪಪ್ಪಾಯ ಮತ್ತೆ ವೆನಿಲಾ ಮತ್ತು ಏಲಕ್ಕಿ ಬೆಳೆಯನ್ನ ಬೆಳೀತಾ ಇದ್ದಾರೆ. ಈಗ ಅವರಿಂದ ಅವರ ಕೇರನ್ ಮಾರ್ಗದರ್ಶನದಲ್ಲಿ ಬೆಳೆದಂತ ಅನುಭವವನ್ನ ನಮ್ಮ ಜೊತೆ ಹಂಚ್ಕೊಂತ ಇದ್ದಾರೆ. ನಮಸ್ಕಾರ ಪ್ರಭು ಕುಮಾರ್ ಅವರಿಗೆ. ಕ್ಷೇತ್ರ ಎಷ್ಟಿದೆ ಪ್ರಭು ಅವರೇ? 1 ಕಾಲ್ ಎಕರೆ ಬರ್ತದೆ. 1 ಕಾಲ್ ಎಕರೆ ಇದೆ. ಮತ್ತೆ ಒಟ್ಟು ಗಿಡಗಳ ಸಂಖ್ಯೆ 600 ಅಡಿಕೆ ಇದೆ, 40 ತೆಂಗಿದೆ. ಸಾಮಾನ್ಯವಾಗಿ ಒಂದು 100-150 ಎನಿ ಟೈಮ್ ಬಾಳೆ ಇರುತ್ತೆ, 150 ವೆನಿಲಾ ಇದೆ. ಕಾಳುಮೆಣಸು ಒಂದು 50 ಇದೆ. ಓಕೆ, ಫಸ್ಲಿ ಬಿಡ್ತಿರೋದು. ಸಣ್ಣ ಸೊಸೆಯಲ್ಲಿ ಒಂದು 200 ಕಾಳುಮೆಣಸು ಇದೆ. ಜಾಯಿಕಾಯಿ ಇದೆ. ನಿಮ್ಮ ಕೇರನ್ ಮಾರ್ಗದರ್ಶನ ನಿಮ್ಗೆ ಹೆಂಗೆ ಪರಿಚಯ ಆಯ್ತು? ಫಸ್ಟಿಗೆ ನಮ್ಮ ಮುದ್ಗುಂಡ್ ಲಿಂಗಮೂರ್ತಿ ಅವ್ರ ಕಡೆಯಿಂದ ಮಂಜಣ್ಣ ಮತ್ತು ಸಚಿನ್ ಸರ್ ಮಾರ್ಗದರ್ಶನದಲ್ಲಿ ಬಂದು ಸ್ಟಾರ್ಟಿಂಗ್ ನಮ್ದು ಒಂದು 3 ವರ್ಷದಿಂದ 53 ಕ್ವಿಂಟಲ್ ಅಡಿಕೆ ಬಿದ್ದಿತ್ತು. ಸಚಿನ್ ಸರ್ ಮಾರ್ಗದರ್ಶನದಲ್ಲಿ ಮತ್ತು ನಿಮ್ಮ ಮಾರ್ಗದರ್ಶನದಲ್ಲಿ ಕಂಟಿನ್ಯೂ ಅದನ್ನೇ ಯೂಸ್ ಮಾಡ್ತಾ 1 ವರ್ಷ ನನಗೆ 84 ಕ್ವಿಂಟಲ್ ಅಡಿಕೆ ಬಂದಿದೆ. ಎಷ್ಟು ಗಿಡ? 600 ಗಿಡ. 600 1 ಕಾಲ್ ಎಕರೆಯಲ್ಲಿ. ತೆಂಗು ಅಷ್ಟು ಬರ್ತಿರ್ಲಿಲ್ಲ. ಲಾಸ್ಟ್ ಇಯರ್ ನಾನು ಒಂದು 3,000 ಎಳ್ನೀರು ಕೊಟ್ಟಿದ್ದೀನಿ ತೆಂಗಲ್ಲಿ. ಓಕೆ, ಈಗ ಗಿಡಗಳ ಏನು ನೀವು ನೋಡ್ತಾ ಇದ್ರಲ್ಲ, ಕಳೆದ 3 ವರ್ಷದಿಂದ ಕೇರನ್ ಮಾರ್ಗದರ್ಶನದಲ್ಲಿ ಅಡಿಕೆ ಬೆಳೀತಾ ಇದ್ದೀರಾ. ಅಡಿಕೆ ಜೊತೆಗೆ ಕಾಳುಮೆಣಸು ಬೆಳೀತಿದ್ರ, ವೆನಿಲಾ ಬೆಳೀತಾ ಇದ್ದೀರಾ. ಮತ್ತೆ ಕಾಳುಮೆಣಸು ಹೇಗೆ ಬರ್ತಾ ಇದೆ? ಕಾಳುಮೆಣಸು ಚೆನ್ನಾಗಿ ಬರ್ತಾ ಇದೆ. ಓವರ್ ಮಳೆ ಇದ್ದು ನಂಗೆ ತೊಂದರೆ ಇಲ್ಲ, ಗಿಡಗಳು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ನನಗೆ ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮ ತೋಟದಲ್ಲಿ 1 ಕಾಲ್ ಎಕರೆಯಲ್ಲಿ 90 ಗಿಡಗಳು ಸಾಯುವಂತ ಪರಿಸ್ಥಿತಿ ಇಲ್ಲಿತ್ತು ಗಿಡಗಳು. ಅದನ್ನ ನಾನು ನಂದೇ ಆದ ರೀತಿಯಲ್ಲಿ ಕಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ನಾನು ತೋರಿಸ್ತೀನಿ. ಬೇಕಾದ್ರೆ ರೆಡ್ ಮಾರ್ಕ್ ಇದೆ, ರೆಡ್ ಮಾರ್ಕ್ ಅನ್ನು ಮಾರ್ಕ್ ಮಾಡಿದ್ದೆ. ಆ 90 ಗಿಡದಲ್ಲಿ ಈ ವರ್ಷ ನನಗೆ ಒಂದು 10 ಗಿಡ ಬಿಟ್ಟಿದ್ದೆಲ್ಲ ಮಿಕ್ಕಿದೆಲ್ಲ ಫಸ್ಟ್ ಬಂದಿದೆ. 5 ಗಿಡ ಮಾತ್ರ ಸತ್ತಿದೆ ಅದರಲ್ಲಿ ಅಷ್ಟೇ. ಅದನ್ನ ಕಟ್ ಮಾಡಬೇಕು ಅನ್ನೋ ಸ್ಟೇಜ್ ಅಲ್ಲಿ ಇದ್ದು ಆ ಮಟ್ಟಕ್ಕೆ ಬಂದಿದೆ. ಅದು ನನಗೆ ವಿಶ್ವಾಸ ಹೊಡ್ತು ಕೆರನ್ ನಲ್ಲಿ, ಸಚಿನ್ ಸರ್ ಮಾರ್ಗದರ್ಶನದಲ್ಲಿ. ಕೆರನ್ ಬಳಸಕ್ಕಿಂತ ಫಸ್ಟ್ ಭೂಮಿ ಬಹಳ ಹೊರಟಿತ್ತು, ನಾವು ಬೇಸೆ ಮಾಡ್ತಾ ಇದ್ದು ಹೊರಟಿತ್ತು. ಇತ್ತೀಚೆಗೆ ಏನಾಗ್ತಾ ಇದೆ, ಭೂಮಿಯಲ್ಲಿ ಎಲ್ಲಿ ಕೆರೆದ್ರೆ ನಮಗೆ ಬಿಡಿ ಬೇರುಗಳು ತುಂಬಾ ಚೆನ್ನಾಗಿ ಸಿಗ್ತಾ ಇದೆ. ಕೈಗೆ ಸಿಗೋಷ್ಟು ಸ್ಮೂತ್ ಆಗಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನೀವು ಕಣ್ಣರೇ ನೋಡಬಹುದು ವಿಡಿಯೋದಲ್ಲಿ ನಾನು ತೋರಿಸಿ. ಈ ಕೇರನ್ ಉತ್ಪನ್ನಗಳ ಜೊತೆಗೆ ಮತ್ತೇನ್ ಕೆಲಸ ಮಾಡ್ತಾ ಇದ್ರ ಜೊತೆಗೆ? ನಾವು ಬೇಸಾಯ ಮಾಡೋದಿಲ್ಲ, ಬಸಿಗಾಲಿ ಮಾಡ್ಕೊಂಡಿದೀವಿ. ಮೇಜರ್ ಬಸಿಗಾಲಿ ಮಾಡ್ಕೊಂಡಿದೀವಿ, ಬೇಸಾಯ ಮಾಡೋದಿಲ್ಲ. ಈ ಸರಿ ಮಾತ್ರ ಸಾಯಿಲ್ ಟೆಸ್ಟ್ ಆಧಾರದ ಮೇಲೆ ಸ್ವಲ್ಪ ನಾವು ಅಮೋನಿಯಂ ಸಲ್ಫೇಟ್ ಅಂತ ಕೊಟ್ಟಿದ್ದೀವಿ. ಅದನ್ನ ಮಾಡ್ಕೊಂಡು ಸರ್ ಯಾವ ಟೈಪಲ್ಲಿ ಹೇಳ್ತಾರೆ ಆ ಟೈಪಲ್ಲಿ ಮಾಡ್ತೀವಿ. ಈ ಕೇರನ್ ಮಾರ್ಗದರ್ಶನದೊಂದಿಗೆ ಸಾವಯವ ಉತ್ಪನ್ನಗಳು ಅಂದ್ರೆ ಮತ್ತೀಗ ಬೇರೆ ಜೀವಾಮೃತ ನಮ್ದು ವೆಂಚುರಿ ಮಾಡ್ಕೊಂತ ಮಾಡಿದೀವಿ. ಡಿಕಂಪೋಸ್ಟರ್ ಕೊಡ್ತೀವಿ, ಜೀವಾಮೃತ ಸಾಧ್ಯವಾದ 1 ಟೈಮ್ 2 ಟೈಮ್ ಕೊಡ್ತೀವಿ ಅಷ್ಟೇ. ದಶಕ ಪೋಷಕಾಂಶ ಮಾಡ್ತೀವಿ, 2 ಟೈಮ್ ಅಂತ ಕಂಟಿನ್ಯೂ ಮಾಡ್ತಾ ಇದ್ವಿ. ಬಸಿಗಾಲಿ ಮೊದಲು ಹೀಗೆ ಇತ್ತ ಏನೋ? ನಮ್ಮ ಇಲ್ಲ, ಫಸ್ಟ್ ಬೇಸೆ ಹೊಡಿಲಿಕ್ಕೆ ನಾವು ಪ್ಲಾನ್ ಮಾಡ್ತಿದ್ದು, ಸುಮ್ಮನೆ ಖರ್ಚು ಮಾಡ್ತಿದ್ದು. ಖರ್ಚು ಕಮ್ಮಿ ಆಗಿದೆ, ಅಂದ್ರೆ ಬಳ್ಳಿ ಸುತ್ತೋದಿಲ್ಲ, ನಾವು ಬೇಸೆ ಮಾಡೋದಿಲ್ಲ, ಲೇಬರ್ ಕಾಸ್ಟ್ ಕಮ್ಮಿ ಆಗಿದೆ. ಕೇರನ್ ಉತ್ಪನ್ನಗಳನ್ನ ವರ್ಷದಲ್ಲಿ ಎಷ್ಟು ಬಾರಿ ಬಳಸ್ತಾ ಇದ್ದಾರೆ? ನಾವು 4 ಟೈಮ್ ಸ್ಟಾರ್ಟಿಂಗ್ ಅಲ್ಲಿ ಬಳಸ್ತು. ನಮಗೆ ಲೇಬರ್ ಸಮಸ್ಯೆ ಇರೋದ್ರಿಂದ ನಾನು ಹೊರಗಡೆ ಫೀಲ್ಡ್ ವರ್ಕ್ ಮಾಡೋದ್ರಿಂದ ನನಗೆ ಸಮಸ್ಯೆ ಆಗುತ್ತೆ ಅನ್ನೋದ್ರಲ್ಲಿ ಡಬಲ್ ಡೋಸ್ 2 ಟೈಮಲ್ಲಿ ಕೊಡ್ತಾ ಇದ್ದೀನಿ ಅಷ್ಟೇ. 2 ಟೈಮ್ ಡಬಲ್ ಡೋಸ್ ಕೊಡ್ತೀನಿ. ಮತ್ತೆ ಸ್ಪ್ರೇಗಳನ್ನು ಮಾಡ್ತಾ ಇದ್ದಾರೆ? ಸ್ಪ್ರೇಗಳು ಕಂಟಿನ್ಯೂ 2 ಟೈಮ್ ಮಾಡ್ತೀವಿ ವರ್ಷದಲ್ಲಿ. 2 ಟೈಮ್ ಮಾಡ್ತೀವಿ, 2 ಬಾರಿ ಮಾಡ್ತೀವಿ. ಮತ್ತೆ ಹಿಂಗಾರು ಒಣಗ ಸಮಸ್ಯೆ ಯಾವುದೂ ಇಲ್ಲ, ಸುಳಿ ಕೊಳೆ ಇಲ್ಲ, ಹಿಂಗಾರು ಒಣಗ ಸಮಸ್ಯೆ ಇಲ್ಲ, ಆ ತರದೇನು ಸಮಸ್ಯೆ ಇಲ್ಲ. ಗಿಡಗಳು ಅಗಲ ಬರ್ತಾ ಇದೆ, ಎಲೆಗಳು ಉದ್ದ ಬರ್ತಾ ಇದೆ. ನಮ್ಮ ತೋಟ ನೋಡ್ಲಿಕ್ಕೆ ಸುಮಾರು ಜನ ಬರ್ತಾರೆ ಹೊರಗಡೆಯಿಂದ. ಅವ್ರ ಅನುಭವ ಏನ್ ಮಾಡಿದೀರಾ, ಹೇಗ್ ಮಾಡಿದೀರಾ ಅನ್ನೋದು ಮಾಹಿತಿ ಕೊಡ್ತಾರೆ. ಸಾಧ್ಯವಾದಷ್ಟು ನಾನು ಕೆಲವೊಂದು ಮಾರ್ಗದರ್ಶನ ಕೊಡ್ತೇನೆ, ಕೆಲವು ಫೀಲ್ಡ್ಗಳಿಗೂ ಹೋಗ್ಬಂದು ಮಾರ್ಗದರ್ಶನ ಕೊಡ್ತೇನೆ. ಈ ಕೇರನ್ ಉತ್ಪನ್ನ ಮತ್ತು ಸಾವಯವ ಉತ್ಪನ್ನ ಅಲ್ಲದೆ ಮತ್ತೆ ಬೇರೆ ಏನಾದ್ರು ಕೆಲಸಗಳನ್ನ ಮಾಡ್ತಾ ಇದ್ರೆ? ನಮ್ಮ ಇಲ್ಲ, ಆ ತರ ಕೆಲಸಗಳನ್ನು ಆ ತರ ಎಕ್ಸ್ಪೆನ್ಷನ್ ಆ ಥರದ್ದೇನಿಲ್ಲ. ಎಕ್ಸ್ಪೆಂಡಿಚರ್ ಬೇರೆ ಏನು ಆ ತರ ಎಕ್ಸ್ಪೆಂಡೇಷನ್ ಇಲ್ಲ. ಹೋದ ವರ್ಷ 84 ಕ್ವಿಂಟಲ್ ಬಂದಿತ್ತು. ಈ ವರ್ಷ 1 ಕಟಿಂಗ್ ಆಗಿದೆ ಅಂದ್ರೆ 1 ಕಟಿಂಗ್ ಆಗಿದೆ. ಈ ವರ್ಷ ಏನ್ ನಿರೀಕ್ಷೆ ಇದೆ ನಿಮ್ಮ ಅಡಿಕೆ ತೋಟದಲ್ಲಿ? ಕನಿಷ್ಠ 90 ಕ್ವಿಂಟಲ್ ನಿರೀಕ್ಷೆಯಲ್ಲಿ ಇದ್ದೀನಿ. ಈ ವರ್ಷ 90 ಕ್ವಿಂಟಲ್ ಅಡಿಕೆ ನಿರೀಕ್ಷೆಯಲ್ಲಿ. ಈಗ ನೀವು ಅಕ್ಕಪಕ್ಕ ಎಲ್ಲ ಇಲ್ಲಿ ಅಡಿಕೆ ತರೀಕೆರೆ ಅಂದ್ರೆ ಅಡಿಕೆ ನಾಡು. ಈ ಬೇರೆ ತೋಟಕ್ಕೂ ನಿಮ್ಮ ತೋಟಕ್ಕೂ ಏನು ವ್ಯತ್ಯಾಸಗಳನ್ನ ನೀವು ಕಂಡಿದೆ? ತೋಟ ನೋಡ್ಲಿಕ್ಕೆ ಖುಷಿ ಆಗುತ್ತೆ ಫಸ್ಟ್ ಬಂದ್ರೆ, ಫಸ್ಟ್ ಖುಷಿ. ಎರಡನೇದು ನನಗೆ ಹಣಕಾಸು ಎಕ್ಸ್ಪೆಕ್ಟೇಷನ್ಸ್ ಕಳೆದು ನನಗೆ ಒಂದು 5 ಲಕ್ಷವರೆಗೂ ಉಳಿತಾಯ ಆಗ್ತಾ ಇದೆ. 600 ಗಿಡಕ್ಕೆ 5 ಲಕ್ಷ ರೂಪಾಯಿ ಉಳಿತಾಯ ಆಗ್ತಾ ಇದೆ ಖರ್ಚು ಕಳೆದು.
ಈಗ ನಿಮ್ಮ ಅಡಿಕೆ ತೋಟ ನೋಡಕ್ ಬಂದ ಇತರೆ ಬೇರೆ ರೈತರು ನಿಮ್ಮ ತೋಟದ ಬಗ್ಗೆ ಏನ ಅನಿಸಿಕೆಗಳನ್ನು ಹೇಳ್ತಾ ಇದ್ದಾರೆ? ಫಸ್ಟ್ ಅವರು ಗಿಡಗಳು ಸುಳಿ ಕೊಳೆ ಎಲ್ಲ ಸಮಸ್ಯೆ ಇತ್ತಲ್ಲ ಅದೆಲ್ಲ ನೋಡಿದ್ದಾರಿದ್ರಲ್ಲ, ಅದೆಲ್ಲ ನೋಡಿ ತುಂಬಾ ಸಂತೋಷ ಪಡ್ತಾರೆ. ಇಷ್ಟು ಚೆನ್ನಾಗಿ ತುಂಬಾ ಚೆನ್ನಾಗಿ ಬಂದಿದೆ, ಏನ್ ಮಾಡಿರಿ ಅಂತ ಹೇಳಿ ಮಾರ್ಗದರ್ಶನ ಸುಮಾರು ಜನ ಮತ್ತೆ ಕೆರನ್ ಬಳಸ್ತಾ ಇದಾರೆ. ಈಗ ಈ ಕೆರನ್ ಉತ್ಪನ್ನಗಳನ್ನು ಬಳಸೋದ್ರಿಂದ ನಿಮ್ಮ ಮಣ್ಣಿನಲ್ಲಿ ಆದ ಬದಲಾವಣೆ ನಾವು ಅಷ್ಟು ಎರೆಹುಳು ಕಾಣ್ತಿರ್ಲಿಲ್ಲ ಫಸ್ಟ್. ಈಗ ಎರೆಹುಳುಗಳು ಹೆಚ್ಚು ಕಡಿಮೆ ಒಂದು ಆ ಉದ್ದದಲ್ಲಿ ಎಷ್ಟು ಒಂದು ಅಡಿ 1.5 ಅಡಿ ಅಷ್ಟು ಎರೆಹುಳುಗಳು ಕಾಣ್ತಾ ಇದಾವೆ. ಸಾಯಲ್ಲಿ ಯಾವ್ದು ಸ್ಮೂತ್ ಇರುತ್ತೆ, ಸ್ಪಂಜ್ ಟೈಪ್ ಅಲ್ಲಿ ಭೂಮಿ ವರ್ಕ್ ಮಾಡ್ಕೊಡ್ತಾ ಇದೆ. ಸಮಸ್ಯೆ ಇಲ್ಲ, ಖುಷಿ ಅನಿಸ್ತಾ ಇದೆ. ಈ ನಿಮ್ಮ ಅಡಿಕೆ ಗಿಡಕ್ಕೆ ವೆನಿಲಾ ಬಳ್ಳಿಗಳನ್ನ ಬಳಸಿದ್ದೀರಾ? ಹಾ, ವೆನಿಲಾ ಬಳ್ಳಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ. ವೆನಿಲಾ ಬಳ್ಳಿ ನಾನು ಮುಡುಗೂರಲ್ಲಿ ತಂದು ಹಾಕಿದ್ದು ಮೀಟರ್ ಬಳ್ಳಿಲಿ. ಕಂಪ್ನಿಯವರು ಬೇರೆ ಎಲ್ಲ ನನಗೆ ಮಾರ್ಗದರ್ಶನ ಇರಲಿಲ್ಲ. ಈ ನನಗೆ ಏನೇನು ಗೊತ್ತಿಲ್ಲ, ಕೆರನ್ ಔಷಧಿಗಳು ಯೂಸ್ ಮಾಡಿದ ನಂತರ ಹೋಗಿ ಸ್ಟ್ರೆಂತ್ ಇದೆಯಲ್ಲ, ಈ ಸ್ಟ್ರೆಂತ್ ಬೇರೆ ಇದರಲ್ಲಿ ಬರ್ತಿಲ್ಲ. ಇಷ್ಟು ಸ್ಟ್ರೆಂತ್ ಬರ್ತಾ ಇದೆ. ನಾನು ಆಕ್ಚುಲಿ ನಾನು ವೆನಿಲಾ ಪಾಲಿನೇಷನ್ ಮಾಡೋಕ್ಕಿಂತ ಬಳ್ಳಿನೇ ಜಾಸ್ತಿ ಹೆಚ್ಚೆಚ್ಚುವಾಗಿ ಹೋಗಿ ನನಗೆ ಒಳ್ಳೆ ಆದಾಯ ಕೊಡ್ತಾ ಇದೆ. ವೆನಿಲಾ ಒಂದರಲ್ಲೇ ನನಗೆ ಕೆರನ್ ಬಳಸೋ ವಸ್ತುಗಳನ್ನ ಉತ್ಪನ್ನಗಳು ಖರ್ಚಿನೆಲ್ಲ ವೆನಿಲಾ ಒಂದೇ ಹೊಡಿತಾ ಇದೆ. ಅಡಿಕೆ ಅಷ್ಟು ಸೇವ್ ಆಗ್ತಾ ಇದೆ. ಎಷ್ಟು ಬಳ್ಳಿನ ಈ ವರ್ಷ? 1,000 ಮೀಟರ್ ಕೊಟ್ಟಂಗಿದೆ. 1,000 ಮೀಟರ್ ಕೊಟ್ಟ. ಇನ್ನು ಎಷ್ಟು ಬರೋದಿದೆ? ಇನ್ನೊಂದು 500 ಮೀಟರ್ ಸಿಗ್ತಾ ಇದೆ. ವೆನಿಲಾ ಬಳ್ಳಿಯನ್ನು ಬೆಳೀತಾ ಇದಿರಲ್ಲ, ಮೀಟರ್ ರೇಟ್ ಏನಿದೆ? ಒಂದು ಮೀಟರ್ ಏನ್ ರೇಟ್? ಲಾಸ್ಟ್ ಇಯರ್ ಎಲ್ಲ 160 ರೂಪಾಯಿ ಕೊಡ್ತಾ ಇದ್ದು. ಈ ಸರಿ ಅಷ್ಟೊಂದು ಡಿಮ್ಯಾಂಡ್ ಇದೆ, ಹೊರಗಡೆ ಎಲ್ಲ ವೆನಿಲಾ ಬಳ್ಳಿ ಕೇಳೋರಿಲ್ಲ ಅಂತ ನಮ್ಮ ಪಡ್ತಲ್. ಬಟ್ 80 ರೂಪಾಯಿ ರೇಟ್ ಅಲ್ಲಿ ಈಗ ಆಲ್ರೆಡಿ ಕೊಡ್ತಾ ಇದ್ದೀನಿ. 80 ರೂಪಾಯಿ ಕೊಡ್ತಾ ಇದ್ದೀನಿ. ಅಂದ್ರೆ ನೀವು ವೆನಿಲಾ ಬಳ್ಳಿಗಳನ್ನ ರೈತರಿಗೆ ಮಾರಕ್ ತಯಾರಿದ್ದೀರಾ? ಮಾರಕ್ ತಯಾರಿ ಸಿಗುತ್ತೆ, ಎನಿ ಟೈಮ್ ಸಿಗುತ್ತೆ. ಸಿಗುತ್ತೆ. ಒಳ್ಳೆ ಸಾವಯವದಲ್ಲಿ ಕಂಪ್ಲೀಟ್ ಬೆಳೆದಿರೋಂಥದ್ದು, ಕೆಮಿಕಲ್ ಬಳಸ್ತಾ ಇರೋದು ಸಾವಯವದಲ್ಲಿ ಬೆಳೆದಿರೋಂಥ ಬಳ್ಳಿ ಸಿಗ್ತಾ ಇದೆ ನಮಗೆ. ಕಾಳುಮೆಣಸು ಅದರ ಆದಾಯ ಏನು ನಿರೀಕ್ಷೆ? ಕಾಳುಮೆಣಸು ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಪೈರು ಬಿಟ್ಟಿದೆ. ದೊಡ್ಡ 100 ಗಿಡ ಇದೆ. ಕಾಳುಮೆಣಸು ಚೆನ್ನಾಗಿದೆ, ವೆನಿಲಾ ಚೆನ್ನಾಗಿದೆ. ಬಾಳೆಗೊನೆನೂ ಚೆನ್ನಾಗಿದಾವೆ. ಬಾಳೆ ಗಿಡ ನೋಡೋದು ತುಂಬಾ ಹೆಲ್ದಿ ಇದೆ. ಅದಕ್ಕೂ ಕೆರನ್ ಉತ್ಪನ್ನಗಳನ್ನ ಬಳಸ್ತೀವಿ, ಕಂಪ್ಲೀಟ್ ಬಳಸ್ತೇವೆ. ನಾವು ಎಷ್ಟು ಎಕರೆ ಇದೆ ಅನ್ನೋಕೆ ಎಷ್ಟು ಗಿಡಗಳಿದೆ, ಗಿಡಗಳ ಸಂಖ್ಯೆಯಲ್ಲಿ ನಾವು ಔಷಧಿಯನ್ನು ಯೂಸ್ ಮಾಡ್ತೀವಿ, ಕೆರನ್ ಉತ್ಪನ್ನಗಳನ್ನ. ಮತ್ತೆ ಈಗ ನೀವು ಕೆರನ್ ಉತ್ಪನ್ನದ ಜೊತೆಗೆ ಈ ದಶಗವ್ಯಗಳನ್ನ ನೀವು 2 ಟೈಮ್ ಮಾಡ್ತಾ ಇದೀವಿ. 2 ಟೈಮ್ ಮಾಡ್ತೀರಾ? ಮತ್ತೆ ರೈತರಿಗೆ ಅದನ್ನ ತಯಾರು ಮಾಡಿ ಕೊಡ್ತೀವಿ. ಆರ್ಡರ್ ಕೊಟ್ರೆ ಖಂಡಿತ ಕೊಡ್ತೀವಿ. ತಯಾರು ಮಾಡಿ ದಶಗವ್ಯ, ಪಶುವಂಶ ದ್ರವ್ಯ ಎಲ್ಲದನ್ನು ಆರ್ಡರ್ ಪ್ರಕಾರವಾಗಿ ಕೊಡ್ತಾ ಇದ್ದೀವಿ. ಇನ್ನು ಹೆಚ್ಚಿನ ಮಾಹಿತಿಗಳನ್ನ ಪಡೆಯೋ ರೈತರು ಇದ್ರೆ ಈ ತರೀಕೆರೆ ಹತ್ತಿರ ಹಳಿಯೂರ್ ಅಂತ ಗ್ರಾಮ ಇದೆ. ಹಳಿಯೂರಲ್ಲಿ ಪ್ರಭು ಕುಮಾರ್ ಅವ್ರ ತೋಟ ವೀಕ್ಷಣೆ ಮಾಡಬಹುದು. ಅವರು ಕೆರನ್ ಮಾರ್ಗದರ್ಶನ ಮಾಡ್ತಾರೆ. ಕೆರನ್ ಸಾವಯವ ಉತ್ಪನ್ನಗಳ ಅವ್ರ ಹತ್ರ ದೊರೆಯುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಪ್ರಭು ಕುಮಾರ್ ಅವರನ್ನ ತಾವು ಸಂಪರ್ಕಿಸಿ ನೀವು ಉತ್ತಮವಾದ ರೀತಿಯಲ್ಲಿ ನಿಮ್ಮ ತೋಟದ ನಿರ್ವಹಣೆಯನ್ನ ಮಾಡ್ಕೋಬಹುದು ಅಂತ ಹೇಳ್ತಾ ಪ್ರಭು ಕುಮಾರ್ ಅವರಿಗೆ ಧನ್ಯವಾದಗಳನ್ನ. ನಮಸ್ತೆ.